ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 52. ಇದು ಎಂದ ಅವನು ಕೊಟ್ಟ ಉಡುಗೊರೆಯನ್ನು ನೋಡುತ್ತಾ ಅಚ್ಚರಿಯಿಂದ ಕೇಳಿದವರಿಗೆ, ಹೌದು ಮಾವ, ನಿಮಗೋಸ್ಕರನೇ ಇದು. ನೀವು ಎಲ್ಲರಂತೆ ನಡಿಬೇಕು ಎಂಬುದು ನಮ್ಮೆಲ್ಲರ ಆಸೆ. ಅದಕ್ಕೆ ನನ್ನ ಫ್ರೆಂಡ್ನ ತಂದೆಯೊಬ್ಬರು ಡಾಕ್ಟ್ರ್ ಇದ್ದಾರೆ, ಅವರ ಹತ್ರ ನಿಮ್ಮ ಬಗ್ಗೆ ಹೇಳಿದೆ. ನಾಳೆ ಕರ್ಕೊಂಡು ಬರಲು ಹೇಳಿದ್ದಾರೆ. ನಿಜ ಹೇಳಬೇಕಂದ್ರೆ ನನಗೆ ನಿಮ್ಮ ಬರ್ತ್ಡೇ ಬಗ್ಗೆ ಗೊತ್ತಿರಲಿಲ್ಲ. ಹೇಗೂ ನಾಳೆ ಬೆಳಗ್ಗೆ ನಿಮ್ಮನ್ನು ಕರ್ಕೊಂಡು ಹೋಗಲು ಬರ್ತಿದ್ದೆ. ಅಷ್ಟರಲ್ಲಿ ಸ್ವರ ಮತ್ತು ಶ್ಯಾಮ್ ಬಂದು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದರು. ಸದ್ಯಕ್ಕೆ ನನ್ನ ಕಡೆಯಿಂದ ಇದೇ ಗಿಫ್ಟ್ ಎಂದು ತನ್ನ ಮಾತು ಮುಗಿಸಿದ ಶ್ರೀಹಿತ್. ಅಲ್ಲಿದ್ದ ಎಲ್ಲರಿಗೂ ಅವನ ಮಾತು ಕೇಳಿ ಸಂತೋಷವಾಯಿತು. ಅಕ್ಕ, ನೀನಪ್ಪನಿಗೆ ಗಿಫ್ಟ್ ಕೊಡಲ್ವಾ ಎಂದು ಕೇಳಿದ ಸ್ವರಾಳಿಗೆ, ನಾನು ಅಪ್ಪನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆದರೆ ಈಗ ಇವರು ಕೊಟ್ಟ ಗಿಫ್ಟ್ ನಂಗೆ ಸರ್ಪ್ರೈಸ್ ಆಯಿತು ಎಂದಳು ಶ್ರೀಹಿತ್ ಕಡೆಗೆ ನೋಡುತ್ತಾ. ಆ ಕೃತಜ್ಞತೆ ತುಂಬಿದ ನೋಟಕ್ಕೆ ಪ್ರತಿಯಾಗಿ ಅವನದು ಅದೇ ಒಲವಿನ ನೋಟವಷ್ಟೆ. ಅಪ್ಪ, ನಾಳೆ ಡಾಕ್ಟ್ರನ್ನು ಭೇಟಿ ಆದಮೇಲೆ ನಾನು ನಿಮಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೇನೆ ಎಂದಳು. ಪರವಾಗಿಲ್ಲ ಶ್ರೀ, ನೀನು ಗಿಫ್ಟ್ ಕೊಟ್ಟ ಮೇಲೆ ನಾವು ಡಾಕ್ಟ್ರನ್ನು ಮೀಟ್ ಮಾಡಲು ಹೋಗೋಣ ಎಂದ ಶ್ರೀಹಿತ್. ಮೊದಲು ಗಿಫ್ಟ್ ಕೊಟ್ಟಿದ್ದು ನೀವು, ಅದಕ್ಕೆ ಮೊದಲು ಡಾಕ್ಟ್ರನ್ನು ಭೇಟಿಯಾಗೋಣ ಎಂದು ಗಂಭೀರವಾಗಿ ನುಡಿದಳು ಶ್ರೀಯಾ. ನಿಮ್ಮ ಮಾತು ಮುಗಿದಿದ್ರೆ ಈ ಕೇಕ್ ವಿಷಯದಲ್ಲಿ ಒಂದು ಡಿಸಿಷನ್ ತಗೊಳ್ಳೋಣವಾ ಎಂದ ಶ್ರೇಯಸ್ ನಗುತ್ತಲೇ. ಅವನ ಮಾತಿಗೆ ಎಲ್ಲರೂ ನಕ್ಕರು. ಕೇಕ್ ತಿಂದ ಬಳಿಕ ಶ್ಯಾಮ್ ಮತ್ತು ಸ್ವರ ಅಲ್ಲಿಂದ ಹೊರಡಲನುವಾದರೆ ಅವರನ್ನು ತಡೆದ ಮೃದುಲಾರವರು, ಇವತ್ತು ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಹೋಗಿ ಎಂದರು. ಇಲ್ಲ ಅತ್ತೆ, ಮಾಮ್ಗೆ ಹೇಳದೆ ಬಂದಿದ್ದೇವೆ. ಅವರು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ನಾವು ಇನ್ನೊಂದು ಸಾರಿ ಬರ್ತೇವೆ ಎಂದವ ಎಲ್ಲರಿಗೂ ತಿಳಿಸಿ, ಬ್ರೋ ನೀವು ಬರಲ್ವಾ ಎಂದು ಶ್ರೀಹಿತ್ನ ಕೇಳಿದ. ಬರುವಾಗ ಅವನನ್ನು ಜೊತೆಯಲ್ಲೇ ಕರೆ ತಂದಿದ್ದನಲ್ಲ, ವಾಪಸ್ ಹೋಗಲು ಅವನ ಬಳಿ ವಾಹನವಿಲ್ಲ ಎಂದು ಅರಿತು ಕೇಳಿದ್ದ. ಶ್ರೀಹಿತ್ ಅವನಿಗೆ ಉತ್ತರಿಸುವ ಮೊದಲೇ ಮೃದುಲಾರವರು, ನೀನಾದರೂ ಇಲ್ಲೇ ಇರಪ್ಪ, ಹೇಗೂ ನಾಳೆ ಡಾಕ್ಟ್ರನ್ನು ಭೇಟಿಯಾಗಲು ಬರಬೇಕಲ್ವಾ ಎಂದಾಗ ಸ್ವಲ್ಪ ಹೊತ್ತು ಯೋಚಿಸಿದವನು ತನ್ನ ಮಡದಿಯ ಕಡೆಗೆ ನೋಡಿದ. ಅವಳು ಮೌನ ದೇವತೆ, ಏನೂ ಹೇಳಲಾರಳು. ಅವಳ ಮುಖದಲ್ಲಿ ವ್ಯಕ್ತವಾಗುವ ಭಾವನೆಗಳನ್ನು ಓದಲು ಯತ್ನಿಸಿ ವಿಫಲನಾದ. ಶ್ಯಾಮ್, ನೀವು ಹೋಗಿ ಎಂದ. ಸರಿ ಬ್ರೋ ಎಂದವ ಸ್ವರಾಳ ಜೊತೆ ಹೊರಟ. ನೀನಿವತ್ತು ಬಂದದ್ದು ನಮಗೆ ತುಂಬ ಖುಷಿಯಾಯಿತು ಕಣಪ್ಪ ಎಂದರು ಮುರಳಿಯವರು. ಮಾವ, ನನಗೆ ಶ್ರೀ ನನ್ನ ಹೆಂಡತಿ, ನೀವು ನನ್ನ ಅತ್ತೆ ಮಾವ. ಆದರೆ ನಾನಿನ್ನೂ ನಿಮಗೆ ಅಫಿಷಿಯಲಿ ಅಳಿಯನಾಗಿಲ್ಲ ಅಲ್ವಾ, ಅದಕ್ಕೆ ನಾನಿವತ್ತು ಇಲ್ಲಿ ಇರೋದಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ ಎಂದವ ಶ್ರೀಯಾಳ ಕಡೆಗೆ ನೋಡಿ ಶ್ರೀ ಎಂದು ಮೃದುವಾಗಿ ಕರೆದ. ಹಾಂ ಹೇಳಿ ಎಂದಳು. ನಾನು ಮನೆಗೆ ಹೋಗಬೇಕು, ಕಾರ್ ತಂದಿಲ್ಲ, ನಿನ್ನ ಸ್ಕೂಟಿ ತಗೊಂಡು ಹೋಗಲಾ ಎಂದು ಕೇಳಿದ. ಪರಿಸ್ಥಿತಿಯನ್ನು ಅರಿತವಳು ಬೇರೆ ದಾರಿ ಕಾಣದೆ, ಸರಿ ಒಂದು ನಿಮಿಷ ಕೀ ತಗೊಂಡು ಬರ್ತೇನೆ ಎಂದು ತನ್ನ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದಳು. ಬಾವಾ, ನಿಮಗೆ ಸ್ಕೂಟಿ ಕಂಫರ್ಟಬಲ್ ಆಗುತ್ತಾ ಎಂದು ಕೇಳಿದ ಶ್ರೇಯಸ್. ಯಾಕೋ ಹುಡುಗರು ಯಾವಾಗಲೂ ರಾಯಲ್ ಎನ್ಫೀಲ್ಡೇ ಓಡಿಸಬೇಕು ಅಂತ ರೂಲ್ಸ್ ಇದೆಯಾ? ಹುಡುಗಿಯರೇ ನಾವು ಓಡಿಸೋ ಗಾಡಿನ ಓಡಿಸಬೇಕು ಅಂತ ಆಸೆ ಪಡುವಾಗ ನಾವು ಅವರು ಓಡಿಸೋ ಗಾಡಿನ ಓಡಿಸಿದರೆ ಏನು ತಪ್ಪು ಎಂದು ಹುಬ್ಬೇರಿಸಿದ. ನನಗೆ ಈ ಥರ ಯೋಚನೆ ಎಲ್ಲ ಬರೋದೇ ಇಲ್ಲ ಬಾವ, ನೀವು ಸೂಪರ್ ಬಿಡಿ ಎಂದ ಶ್ರೇಯಸ್. ಅಷ್ಟರಲ್ಲಿ ಶ್ರೀಯಾ ಬಂದವಳು ತಗೊಳ್ಳಿಕ್ಕಿ ಎಂದಳು. ಸ್ವಲ್ಪ ನಗ್ನಗ್ತಾ ಕೊಡಬಾರ್ದಾ? ಹೀಗೆ ಮುಖಗಂಟು ಹಾಕಿ ನನ್ನ ಕಳಿಸಿಕೊಟ್ರೆ ಹೋಗೋ ದಾರಿಲಿ ಆಕ್ಸಿಡೆಂಟ್ ಆಗಿ ನಾನು ಸತ್ರೆ ಎಂದು ಮಾತು ಪೂರ್ಣಗೊಳಿಸುವ ಮೊದಲೇ ಅವಳು ತನ್ನ ಅಂಗೈಯಿಂದ ಅವನ ಬಾಯಿ ಮುಚ್ಚಿಸಿದಳು. ಅವಳ ಕಣ್ಣಂಚಲ್ಲಿ ನೀರಿತ್ತು. ಅದನ್ನು ಗಮನಿಸಿದವ, ಶ್ರೀ ನನಗೇನೂ ಆಗಲ್ಲ, ಡೋಂಟ್ ವರಿ, ಜಸ್ಟ್ ಜೋಕ್ ಮಾಡಿದೆ ಅಷ್ಟೇ ಎಂದು ನುಡಿದು ಮಂದಹಾಸ ಬೀರಿದವನು ಅವಳ ಕಣ್ಣುಗಳನ್ನೇ ನೋಡಿದ. ತಮಾಷೆಗೂ ಹಾಗೆಲ್ಲ ಹೇಳಬೇಡಿ ಪ್ಲೀಸ್ ಎಂದು ಕೈ ಮುಗಿದಳು. ಅವಳಿಗೆ ತನ್ನ ಮೇಲಿರುವ ಕಾಳಜಿ ನೋಡಿ ತುಂಬ ಸಂತಸಪಟ್ಟ. ನೋಡು ಮತ್ತೆ ಅಳ್ತಿದ್ಯಾ ಎಂದು ಮುಖ ಊದಿಸಿ ಹೇಳಿದವನಿಗೆ ಸಾರಿ ಎಂದವಳು ನಗಲು ಯತ್ನಿಸಿದಳು. ಗುಡ್ ಗರ್ಲ್ ಎಂದು ಕೆನ್ನೆ ಹಿಂಡಿದವ ಅಲ್ಲಿಂದ ಸ್ಕೂಟಿ ಸ್ಟಾರ್ಟ್ ಮಾಡಿ ಹೊರಟರೆ ಅನಿರೀಕ್ಷಿತವಾದ ಅವನ ಚರ್ಯೆಗೆ ದಂಗಾದಳು ಅವಳು. ಅವಳು ನೋಡಿದಾಗ ಸ್ಕೂಟಿ ಗೇಟು ದಾಟಿ ಹೋಗಿ ಆಗಿತ್ತು. ಮನೆಯೊಳಗೆ ಬಂದವಳು ಬಾಗಿಲು ಹಾಕಿದಳು. ಪುಟ್ಟ ಹೋಗಿ ಮಲ್ಕೋ ಎಂದ ಮೃದುಲಾರವರ ಮಾತಿಗೆ ಸರಿ ಎಂದವಳು ತನ್ನ ಕೋಣೆಯತ್ತ ಹೆಜ್ಜೆ ಹಾಕಿದಳು. ಶ್ರೀಹಿತ್ ಹೋಗುವ ದಾರಿಯಲ್ಲಿ ಆಕ್ಸಿಡೆಂಟ್ ಆದರೆ ಎಂದು ಹೇಳಿದ ಮಾತೆ ಪದೇ ಪದೇ ಅವಳ ಕಿವಿಯಲ್ಲಿ ಗುಯಿಂಗುಟ್ಟುತ್ತಿತ್ತು. ನಿದ್ದೆ ಅವಳಿಂದ ಮಾರು ದೂರ ಓಡಿಹೋಯಿತು. ಸೋಫಾದಲ್ಲಿ ಕುಳಿತವಳ ನೋಟ ತನ್ನ ಮೊಬೈಲ್ ಮೇಲೆಯೇ ಇತ್ತು. ಅರ್ಧ ತಾಸು ಕಳೆದರೂ ಶ್ರೀಹಿತ್ ಕರೆ ಮಾಡದಾದಾಗ ಗಾಬರಿಗೊಂಡವಳು ತಾನೇ ಅವನ ಮೊಬೈಲ್ಗೆ ಕರೆ ಮಾಡಿದಳು.
2 ಸಾರಿ ಪೂರ್ತಿ ರಿಂಗಾಗಿ ಕರೆ ಸ್ಥಗಿತಗೊಂಡಾಗಲಂತೂ ಅವಳ ಹೃದಯ ಬಡಿತ ಜೋರಾಗಿ ಕೈ ಕಾಲುಗಳಲ್ಲಿ ನಡುಕ ಉಂಟಾಯಿತು. ಅವನಿಗೆ ಏನೂ ಆಗದಿರಲೆಂದು ಎಲ್ಲ ದೇವರಲ್ಲಿಯೂ ಮೊರೆ ಇಟ್ಟಳು. ಕೊನೆಗೆ ಅಳುವೆ ಬಂದು ಬಿಟ್ಟಿತು ಅವಳಿಗೆ. ಮತ್ತೊಮ್ಮೆ ಅವನಿಗೆ ಕರೆ ಮಾಡಿದಾಗ ಅವನು ಕರೆ ಸ್ವೀಕರಿಸಿದ. ಹೇಳು ಶ್ರೀ ಎಂದವನಿಗೆ. ಏನೋ ಹೇಳೋದು, ಕಾಲ್ ಅಟೆಂಡ್ ಮಾಡೋಕೆ ಏನು ರೋಗ ನಿನಗೆ? ನಿನಗೇನಾದರೂ ಆಯಿತೋ ಅಂತ ಎಷ್ಟು ಭಯಪಟ್ಟಿದ್ದೆ ಗೊತ್ತಾ? ನಿನಗೆ ಅದೆಲ್ಲ ಹೇಗೆ ಗೊತ್ತಾಗುತ್ತೆ? ಎಲ್ಲ ಬರೀ ತಮಾಷೆ ನಿಂಗೆ ಎಂದು ಒಂದೇ ಸಮನೆ ಬೈಯುತ್ತಿದ್ದವಳ ಸ್ವರದಲ್ಲಿ ಉಂಟಾದ ಬದಲಾವಣೆಯನ್ನು ಅರಿತವನಿಗೆ ಅವಳು ಅಳುತ್ತಿದ್ದ ವಿಷಯ ಅರಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಶ್ರೀ, ಐ ಆಮ್ ಸಾರಿ, ಗಾಡಿ ಓಡಿಸ್ತಿದ್ದೆ, ಅದಕ್ಕೆ ಕಾಲ್ ಅಟೆಂಡ್ ಮಾಡಲಿಲ್ಲ. ಈಗಷ್ಟೇ ಮನೆಗೆ ರೀಚ್ ಆದೆ ಎಂದ ಮೃದುವಾಗಿ. ಸರಿ ಮಲ್ಕೋ, ಗುಡ್ ನೈಟ್ ಹಿತ್ ಎಂದಳು. ಗುಡ್ ನೈಟ್ ಶ್ರೀ, ಐ ಲವ್ ಯು ಸೋ ಮಚ್. ನಾನು ನಿನ್ನನ್ನು ಒಬ್ಬಳೇ ಬಿಟ್ಟು ಅಷ್ಟು ಬೇಗ ಸಾಯಲ್ಲ. ಡೋಂಟ್ ವೆರಿ ಡಿಯರ್, ನಾಳೆ ಬರ್ತೇನೆ, ಟೇಕ್ ಕೇರ್ ಎಂದವ ಅವಳ ಉತ್ತರಕ್ಕೂ ಕಾಯದೆ ಕರೆ ತುಂಡರಿಸಿದ. ಅವನ ಜೊತೆ ಮಾತನಾಡಿದ ಬಳಿಕ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟವಳು ನಿದ್ರಾದೇವಿಯ ಮಡಿಲಿಗೆ ಶರಣಾದಳು. ಬೆಳಗ್ಗೆ ಬೇಗನೆ ಎಚ್ಚರಗೊಂಡವಳು ತನ್ನ ಕೆಲಸಗಳನ್ನೆಲ್ಲ ಬೇಗ ಬೇಗ ಮಾಡಿ ಮುಗಿಸಿದಳು. ಬೇಕರಿಗೆ ಹೋಗಲು ಸಾಧ್ಯವಾಗದೇ ಇದ್ದುದರಿಂದ ಬೇಕರಿಯ ಜವಾಬ್ದಾರಿ ಪ್ರೇಕ್ಷಾಳಿಗೆ ವಹಿಸಿದ್ದಳು. ಆದುದರಿಂದ ಬೇಕರಿಯ ವಿಷಯದಲ್ಲಿ ಅವಳಿಗೆ ಚಿಂತೆ ಇರಲಿಲ್ಲ. ಶ್ರೇಯಸ್ ಕಾಲೇಜಿಗೆ ಹೋದ ಬಳಿಕ ಮೃದುಲಾರವರು ಮತ್ತು ಶ್ರೇಯಾ ತಯಾರಾಗಿ ಕುಳಿತರು. ಅಷ್ಟರಲ್ಲಿ ಶ್ರೀಹಿತ್ ಕೂಡ ಹಾಜರಾದ. ಅವನು ಮುರಳಿಯವರನ್ನು ಕಾರಿನಲ್ಲಿ ಕೂರಿಸಿ ತಾನು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತ. ಹಿಂದಿನ ಸೀಟಿನಲ್ಲಿ ಮೃದುಲಾರವರು ಮತ್ತು ಶ್ರೇಯಾ ಕುಳಿತರು. ಅವನು ಕಾರು ಚಲಾಯಿಸಿದ. ಸ್ವಲ್ಪ ಹೊತ್ತಿನ ಬಳಿಕ ಆಸ್ಪತ್ರೆಗೆ ತಲುಪಿದರು. ಕಾರಿನಿಂದ ಇಳಿದವ, ಅತ್ತೆ, ಮಾವನ ಹಿಂದಿನ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ತಂದಿದ್ದೀರಲ್ವಾ ಎಂದು ಕೇಳಿದ. ಹೌದಪ್ಪ, ಎಲ್ಲ ತಂದಿದ್ದೇನೆ ಎಂದರು ಮೃದುಲಾರವರು. ಸರಿ ಬನ್ನಿ ಹೋಗೋಣ ಎಂದವ ಮುರಳಿಯವರನ್ನು ವೀಲ್ಚೇರಿನಲ್ಲಿ ಕೂರಿಸಿ ಆಸ್ಪತ್ರೆಯೊಳಗಡೆ ಹೆಜ್ಜೆ ಹಾಕಿದ. ಮೃದುಲಾರವರು ಮತ್ತು ಶ್ರೇಯಾ ಅವನನ್ನು ಹಿಂಬಾಲಿಸಿದರು. ರಿಸೆಪ್ಷನಿಸ್ಟ್ ಬಳಿ ಡಾಕ್ಟರ್ ಎಲ್ಲಿದ್ದಾರೆ ಎಂದು ವಿಚಾರಿಸಿದವ ಅವರಿರುವ ಜಾಗಕ್ಕೆ ತೆರಳಿದ. ಮೇ ಕಮಿನ್ ಅಂಕಲ್ ಎಂದು ವಿನಯದಿಂದ ಕೇಳಿದ. ಅವನ ದನಿ ಕೇಳಿ ತಲೆ ಎತ್ತಿ ನೋಡಿದ ಡಾಕ್ಟರ್ ರಮೇಶ್ ರವರು ಎಸ್ ಪ್ಲೀಸ್ ಕಮಿನ್ ಎಂದವರು. ಈ ಫಾರ್ಮ್ಯಾಲಿಟೀಸ್ ಎಲ್ಲ ಯಾಕೆ ಹಿತ್ ಎಂದರು. ಇದು ಹಾಸ್ಪಿಟಲ್ ಅಲ್ವಾ ಅಂಕಲ್, ಅದಕ್ಕೆ ಎಂದವ. ಇವರ ಬಗ್ಗೆನೇ ನಾನು ಹೇಳಿದ್ದು ಎಂದ ಮುರಳಿಯವರನ್ನು ತೋರಿಸಿ. ನಮಸ್ತೆ ಡಾಕ್ಟರ್ ಎಂದು ಕೈ ಜೋಡಿಸಿದರು ಮುರಳಿಯವರು. ಪ್ರತಿಯಾಗಿ ನಮಸ್ತೆ ಎಂದ ಡಾಕ್ಟರ್ ರಮೇಶ್ ರವರು ಅವರ ಕಾಲುಗಳನ್ನು ಪರೀಕ್ಷಿಸಿದ ಬಳಿಕ ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ಇದೆಯಾ ಎಂದು ಕೇಳಿದರು. ಹೌದು ಡಾಕ್ಟರ್ ಇದೆ ಎಂದ ಮೃದುಲಾರವರು ರಿಪೋರ್ಟ್ಸನ್ನು ಡಾಕ್ಟರ್ಗೆ ನೀಡಿದರು. ರಿಪೋರ್ಟ್ಸನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದವರ ಮುಖದಲ್ಲಿ ಮಂದಹಾಸ ಮೂಡಿತು. ಮುಂದುವರೆಯುವುದು.